ಮಾಡ ಅಂತ ಏನ್ ಮಾಡ್ತೀನಿ ನಾನು ಮಾಡ್ತೀನಿ ನಿನಗೆ ಏನ್ ಮಾಡ್ಬೇಕು ಅಂತ ಏನು ಮಾಡಲ್ಲ ತೋರಿಸ್ತೀನಿ. ಮಂಡ್ಯದಲ್ಲಿ ಲೇಡಿ ಪಿಎಸ್ಐ ಹಾಗೂ ಶಾಸಕರೋರ್ವರ ಪುತ್ರಿಯ ನಡುವಿನ ಜಗಳ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಪಿಎಸ್ಐಗೆ ಶಾಸಕನ ಪುತ್ರಿ ಕಪಾಳ ಮೋಕ್ಷ ಮಾಡಿದ್ದಾರೆ ಎನ್ನುವ ಆರೋಪದ ವಿಡಿಯೋ ಘಟನೆ ನಡೆದ ಬರೋಬ್ಬರಿ 10 ದಿನಗಳ ಬಳಿಕ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಾಡ್ತೀನಿ ನಿನಗೆ ಏನ್ ಮಾಡ್ಬೇಕು ಏನು ಮಾಡಲ್ಲ ತೋರಿಸ್ತೀನಿ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರಕರಣದ ಬಗ್ಗೆ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಕಪಾಳ ಮೋಕ್ಷ ಮಾಡಿ ದರ್ಪ ತೋರಿದ್ದು ಶಾಸಕನ ಪುತ್ರಿಯ ಅಥವಾ ಮೊದಲು ಆವಾಜ್ ಹಾಕಿದ್ದು ಪಿಎಸ್ಐಯ? ಇದೀಗ ಇದೇ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇರೋದು. ಅಷ್ಟಕ್ಕೂ ಘಟನೆ ನಡೆದಿದ್ದು ಎಲ್ಲಿ ಗೊತ್ತಾ? ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದಲ್ಲಿ ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕಾಗಿ ತುಮಕೂರು ಗ್ರಾಮ ಪಂಚಾಯತ್ ಶಾಸಕ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಮಕ್ಕಳೊಂದಿಗೆ ದೇವಸ್ಥಾನಕ್ಕೆ ಬಂದಿದ್ರು. ಈ ವೇಳೆ ಗರ್ಭಗುಡಿಗೆ ತೆರಳಿ ದೇವರ ದರ್ಶನ ಪಡೆಯುವ ವಿಚಾರದಲ್ಲಿ ಐಶ್ವರ್ಯ ಹಾಗೂ ಕರ್ತವ್ಯದಲ್ಲಿ ಇದ್ದಂತಹ ಪಿಎಸ್ಐ ಸವಿತಾ ಪಾಟೀಲ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಕ್ಕಳೊಂದಿಗೆ ಬಂದಿದ್ರು, ವಿಐಪಿ ಲೈನ್ ನಲ್ಲಿ ಗರ್ಭಗುಡಿಗೆ ಪ್ರವೇಶ ನೀಡಲಿಲ್ಲ ಎಂಬ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಇದೇ ವೇಳೆ ಐಶ್ವರ್ಯ ಅವರು ಪಿಎಸ್ಐ ಸವಿತಾ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಐಶ್ವರ್ಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ಆದ್ರೆ ಈಗ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ, ಜಗಳ ಆರಂಭಕ್ಕೂ ಮುನ್ನ ಪಿಎಸ್ಐ ಸವಿತಾ ಪಾಟೀಲ್ ಅವರೇ ಆವಾಜ್ ಹಾಕಿದ್ರು ಎಂಬ ಆರೋಪ ಐಶ್ವರ್ಯ ಕಡೆಯಿಂದ ಕೇಳಿ ಬಂದಿದೆ. ಇದಕ್ಕೆ ಪೂರಕವಾಗಿದೆ ಎನ್ನಲಾದಂತಹ ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರೋದು. ವಿಡಿಯೋ ವೈರಲ್ ಆದ ಬಳಿಕ ಇದೇನ ಜನಸ್ನೇಹಿ ಪೊಲೀಸರ ವರ್ತನೆ ಎಂದು ಪೊಲೀಸ್ ಇಲಾಖೆಯ ವಿರುದ್ಧವೂ ಕೆಲವರು ಪ್ರಶ್ನೆ ಎತ್ತಾ ಇದ್ದಾರೆ. ಇನ್ನು ಐಶ್ವರ್ಯ ಕಡೆಯಿಂದಲೂ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ರು, ಅದನ್ನು ಸ್ವೀಕರಿಸಿಲ್ಲ ಎಂಬ ಆರೋಪವೂ ಕೇಳಿ ಬಂದಿದೆ. ಘಟನೆಯ ಸಂಪೂರ್ಣ ಸತ್ಯ ತಿಳಿಯಲು ದೇವಸ್ಥಾನದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಬೇಕು ಎಂದು ಐಶ್ವರ್ಯ ಹಾಗೂ ಶಾಸಕ ಸುರೇಶ್ ಗೌಡ ಮನವಿ ಮಾಡಿದ್ದಾರೆ. ಆದರೆ ಈವರೆಗೂ ಸಿಸಿಟಿವಿ ಪರಿಶೀಲನೆ ಸೇರಿದಂತೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಮತ್ತೊಂದು ವಿಚಾರವು ಚರ್ಚೆಗೆ ಬಂದಿದೆ. ಪಿಎಸ್ಐ ಸವಿತಾ ಪಾಟೀಲ್ ಅವರ ವಿರುದ್ಧ ಈ ಹಿಂದೆ ಕೂಡ ಆರೋಪ ಒಂದು ಕೇಳಿ ಬಂದಿತ್ತು. ಕೋವಿಡ್ ಸಮಯದಲ್ಲಿ ಬೈಕ್ ಸವಾರಿಯೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ನಡೆದಿತ್ತು. ಆಗಲೂ ಅವರ ವರ್ತನೆಗೆ ಖಂಡನೆ ವ್ಯಕ್ತವಾಗಿತ್ತು. ಈಗ ಮತ್ತೊಮ್ಮೆ ಕಪಾಳ ಮೋಕ್ಷದ ಆರೋಪದಲ್ಲಿಯೇ ಅವರ ಹೆಸರು ಕೇಳಿ ಬಂದಿದೆ. ಈಗ ನಡೆದಿರುವ ಪ್ರಕರಣದಲ್ಲೂ ನಿಜವಾಗಿ ತಪ್ಪು ಯಾರದ್ದು ಎಂಬ ಪ್ರಶ್ನೆಗೆ ವೈರಲ್ ಆಗಿರುವ ವಿಡಿಯೋ ಮಾತ್ರವಲ್ಲದೆ ಸಂಪೂರ್ಣ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಎರಡೂ ಕಡೆಯ ಹೇಳಿಕೆಗಳನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯವಾಗಿರುವಂತದ್ದು.